ಮಂಡ್ಯ ಕಾಂಗ್ರೆಸ್ ಮುಖಂಡರಲ್ಲಿ ಉಂಟಾಗಿದ್ದ ಭಿನ್ನಮತ ಶಮನ ಮಾಡಲು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಸಭೆ ನಡೆಸಿದರು. ಹೈಕಮಾಂಡ್ ಸೂಚನೆ ಮೇರೆಗೆ ಸಭೆ ನಡೆದಿದ್ದು ಮಂಡ್ಯ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಮುಖಂಡರ ಜೊತೆ ಸಿದ್ದು ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಶಾಸಕ ಚಲುವರಾಯಸ್ವಾಮಿ, ಬಂಡಿ ಸಿದ್ದೇಗೌಡ ಮತ್ತು ಅರವಿಂದ್ ಸಾಗರ್ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು. ಸಭೆ ಬಳಿಕ ಮಾತನಾಡಿದ ಚಲುವರಾಯಸ್ವಾಮಿ, ಅಧ್ಯಕ್ಷರು ಮತ್ತು ಶಾಸಕಾಂಗ ಸಭೆಯ ಅಧ್ಯಕ್ಷರು ಸಿದ್ದರಾಮಯ್ಯನವರು ಸಭೆ ಕರೆದಿದ್ರು. ಚುನಾವಣಾ ವಿಚಾರವಾಗಿ ಏನೆಲ್ಲ ಚರ್ಚೆ ಮಾಡಬೇಕೋ ಅದನ್ನ ಚರ್ಚೆ ಮಾಡಿದ್ದೇವೆ ಎಂದರು. ಇನ್ನು ನಿಖಿಲ್ ಪರ ಪ್ರಚಾರ ಮಾಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ನನಗೆ ಅದು ಗೊತ್ತಿಲ್ಲ ಎಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದರು. ಅಧ್ಯಕ್ಷರು ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ನ ಕರೆದಿದ್ರು, ಮಾತನಾಡಿದ್ದಾರೆ. ಚುನಾವಣೆ ವಿಚಾರದಲ್ಲಿ ಕರೆದಿದ್ದಾರೆ, ಮಾತನಾಡಿದ್ದಾರೆ. ಸರ್, ಕಾಂಗ್ರೆಸ್ ಮುಖಂಡರನ್ನು ಬಂಡಾಯ ಶಮನ ಇತ್ತು ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಮುಖಂಡರು, ಅದಕ್ಕೆ ಸಭೆ ಅಂತ ಹೇಳಿದ್ರು. ಎಲ್ಲನೂ ಮಾತಾಡಿದ್ದಾರೆ ಸರ್. ಏನು ಸರ್, ಇವಾಗ ಸುಮಲತಾಗೆ ಸಪೋರ್ಟ್ ಮಾಡ್ತೀರಾ ಅಥವಾ ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಸರ್? ಅದನ್ನು ನಾವು ಯಾವತ್ತೂ ಹೇಳಿಲ್ವಲ್ಲ ಸರ್. ಯಾವುದೇ ವಿಚಾರನ ನಾವೆಲ್ಲೂ ಯಾವ್ದಾರ ಪತ್ರಿಕೆನಲ್ಲಿ ಟಿವಿನಲ್ಲಿ ನಾವು ಯಾವುದೂ ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಸರ್, ನೀವು ಪರೋಕ್ಷವಾಗಿ ಸುಮಲತಾಗೆ ಬೆಂಬಲ ಕೊಡ್ತಾ ಇದ್ದೀರಾ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅದಕ್ಕೆ ನಾವೇನು ಯಾರಿಗೂ ಆ ವಿಚಾರವಾಗಿ ಇವತ್ತು ಸಭೆ ಯಾರು ಹೇಳಿದ್ದಾರೆ ಅವ್ರಿಗೆ ನಾವು ಅದನ್ನು ಆಂಜನೇಯನೂ ಅಲ್ಲ ನಾವು ಪ್ರೂವ್ ಮಾಡಿ ತೋರಿಸೋದಕ್ಕೆ. ನಮ್ಮನ್ನು ಯಾರೂ ಜಾತ್ಯತೀತ ಜನತಾದಳದ ಮುಖಂಡರು ಸಹ ಬೇಡ ಅಂತ ನಮ್ಮನ್ನು ಯಾರೂ ಕರೆದಿರಲಿಲ್ಲ ಯಾವುದೇ ಸಮಾರಂಭಕ್ಕೆ ಇಲ್ಲಿವರೆಗೆ. ನಮ್ಮ ಅಧ್ಯಕ್ಷರು ಅವರೆಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚೇನು ವಿಚಾರದ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ದಯಮಾಡಿ ಸರ್, ಚರ್ಚೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದೀವಿ. ಅಧ್ಯಕ್ಷರು ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಯ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ನ ಕರೆದಿದ್ರು, ಮಾತನಾಡಿದ್ದಾರೆ. ಚುನಾವಣೆ ವಿಚಾರದಲ್ಲಿ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತರಾಜ್. ಚಲುವರಾಯಸ್ವಾಮಿ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಈಗಲೂ ಕೂಡ ಅವರು ನಾನು ಮೈತ್ರಿ ಅಭ್ಯರ್ಥಿಯನ್ನ ಸಪೋರ್ಟ್ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ನಾನು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅವರು ತಮ್ಮ ಡಿಸಿಷನ್ ಅನ್ನ ವ್ಯಕ್ತಪಡಿಸ್ತಾ ಇಲ್ಲ. ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಆದಂತ ಒಂದು ಬೆಂಬಲ ನಿಜಕ್ಕೂ ಅವ್ರ ಕಡೆಯಿಂದ ಈ ಸರಿ ಸಿಗುತ್ತೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಭಿನ್ನಮತವನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ನೇರವಾಗಿ ಏನು ಸಿದ್ದರಾಮಯ್ಯ ಅವರಿಗೆ ಒಂದು ಹೊಣೆಯನ್ನ ಹೊರಿಸಲಾಗುತ್ತೆ. ಅಂದ್ರೆ ನೇರವಾಗಿ ಇಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ ಶಾಸಕರು ಏನಿರ್ತಾರೆ ಅವರನ್ನ ಕರೆಸಿ ಮೀಟಿಂಗ್ ನಂತರದಲ್ಲಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಸಪೋರ್ಟ್ ಅನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಉಳಿದಿರ್ತಕ್ಕಂತಹ ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿ ಇರ್ಬೋದು, ಮತ್ತೆ ಉಳಿದಿರ್ತಕ್ಕಂತಹ ಎಲ್ಲಾ ಶಾಸಕರು ಕೂಡ, ಮಾಜಿ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಅಪೋಸ್ ಮಾಡಿದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಹಿಂದೆ ರೆಬೆಲ್ ಆಗಿ ಅಂದ್ರೆ ಜೆಡಿಎಸ್ ನಿಂದ ನೇರವಾಗಿ ಕಾಂಗ್ರೆಸ್ಗೆ ಬಂದಂತಹ ಚಲುವರಾಯಸ್ವಾಮಿ ಹಾಗೆ ಉಳಿದಿರ್ತಕ್ಕಂತಹ ಮಾಜಿ ಶಾಸಕರು ಕೂಡ ಇದರಲ್ಲಿ ಪ್ರಮುಖವಾಗಿ ಅವರ ಸೋಲಿಗೂ ಕೂಡ ಜೆಡಿಎಸ್ ಕಾರಣವಾಗಿತ್ತು. ಆ ಕಾರಣಕ್ಕೋಸ್ಕರ ಅವರ ವಿರುದ್ಧವಾಗಿ ಪ್ರಚಾರ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಮತ್ತೆ ಏನು ಸಪರೇಟ್ ಆಗಿರ್ತಕ್ಕಂತಹ ಒಂದು ಸುಮಲತಾ ಅವರಿಗೆ ನೇರವಾಗಿ ಇಲ್ಲಿ ಸಪೋರ್ಟ್ ಅನ್ನ ಮಾಡಬೇಕು ಅನ್ನೋದನ್ನ ಅವರು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಅವರ ಸ್ನೇಹಿತ ವರ್ಗದವರು ಇರ್ಬೋದು, ಅದೇ ರೀತಿಯಾಗಿ ಪಕ್ಷದ ಸದಸ್ಯರಿಗೂ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿ ಮಾಧ್ಯಮಕ್ಕೂ ಕೂಡ ನಾವು ಹೇಳಿಕೆಯನ್ನ ನೀಡಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಇಲ್ಲಿ ನಿಜವಾಗ್ಲೂ ಕೂಡ ಭಿನ್ನಮತ ಶಮನವಾಗಿದೆಯಾ ಅಥವಾ ಇನ್ನೂ ಕೂಡ ಇದೆಯಾ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂತ ಹೇಳಿದ್ರೆ ಭಿನ್ನಮತ ಇದೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು HD ದೇವೇಗೌಡ ಅಂದ್ರೆ ಜೆಡಿಎಸ್ ನಿಂದ ರೆಬೆಲ್ ಆಗಿರ್ತಾರೆ ಹೊರಗಡೆ ಬಂದಂತ ಮಾಜಿ ಶಾಸಕರು ಏನಿರ್ತಾರೆ, ಮಾಜಿ ಶಾಸಕರು ಅವರು ಈಗ ನಿಜವಾಗ್ಲೂ ಕೂಡ ಸುಮಲತಾ ಪರ ಬ್ಯಾಟ್ ಬೀಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಲಿಖಿತ. ಓಕೆ ದತ್ತರಾಜ್, ಹಾಗಿದ್ರೆ ಈ ಬಂಡಾಯ ಗುಂಪಿನಲ್ಲಿ ಕಾಣಿಸ್ಕೊಂಡಿದ್ದಂತಹ ಮುಖಂಡರು ಏನಿದ್ದಾರೆ ಅವರೆಲ್ಲ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರಾ, ಪ್ರಚಾರದಲ್ಲಿ ಭಾಗಿಯಾಗ್ತಾರಾ ಅಂತ? ಇಲ್ಲಿ ಮೊದಲಿಂದ ಕೂಡ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಪಕ್ಷಗಳ ನಡುವೆ ನೇರ ಹಣಾಹಣಿ ಇರ್ತಕ್ಕಂತಹ ಪ್ರದೇಶ ಮಂಡ್ಯ ಲೋಕಸಭಾ ಕ್ಷೇತ್ರ ಆಗಿರುತ್ತೆ. ಅದರಲ್ಲಿ 8ಕ್ಕೆ 8 ಕ್ಷೇತ್ರವೂ ಕೂಡ ಜೆಡಿಎಸ್ ಈ ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿನ್ ಆಗುತ್ತೆ. ಅದರಲ್ಲಿ ಪರಾಭವಗೊಂಡಂತಹ
ಏನು ಈ ಉಳಿದಿರ್ತಕ್ಕಂತಹ ಕಾಂಗ್ರೆಸ್ ಶಾಸಕರು ಏನಿರ್ತಾರೆ ಮೊದಲಿಂದಲೂ ಕೂಡ ಅವರ ಪಕ್ಷದ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಜೆಡಿಎಸ್ ವಿರೋಧವಾಗಿ ಇರ್ತಕ್ಕಂಥವರು. ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಮುಖಂಡರು ಕೂಡ ಯಾವ ಒಂದು ಸಿದ್ದರಾಮಯ್ಯ ಇರ್ಬೋದು ಅವರ ಬಿಟ್ಟು ಬೇರೆ ರೀತಿಯ ದಿನೇಶ್ ಗುಂಡೂರಾವ್ ಇರಬಹುದು, ಮತ್ತೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಂದ್ರು ಕೂಡ ಇಲ್ಲಿ ಭಿನ್ನಮತವನ್ನ ಶಮನ ಮಾಡೋದು ಕಷ್ಟ ಸಾಧ್ಯವೇ ಅಂತ ಕಾಣಿಸ್ತಾ ಇದೆ. ಲಿಖಿತ. ಓಕೆ, ಧನ್ಯವಾದ ದತ್ತರಾಜ್ ಮಾಹಿತಿ